ವಿನಮ್ರವಾಗಿ ಕೇಳ್ಕೊತೀನಿ, ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಗಂಟೆದುಗಳನ್ನ ಉಳಿಸು. ಸ್ನೇಹಿತರೆ, ನೀವು ಈ ವಿಡಿಯೋ ನೋಡುತ್ತಿರುವಾಗಲೇ ಭೂಮಿಯ ಮೇಲೆ ಪ್ರತಿ 1 ಗಂಟೆಗೆ 3 ಜೀವಿಗಳು ಶಾಶ್ವತವಾಗಿ ಅಳಿದು ಹೋಗುತ್ತಿವೆ. ಈ ಕ್ಷಣದಲ್ಲಿ ನೀವು ಉಸಿರಾಡುತ್ತಿರುವ ಗಾಳಿ, ನೀವು ಕುಳಿತಿರುವ ನೆಲ ಮತ್ತು ನಿಮ್ಮ ಸುತ್ತಲಿರುವ ಜೀವ ಸಂಕುಲ ಇವೆಲ್ಲವೂ ಶಾಶ್ವತ ಅಂದುಕೊಂಡಿದ್ದೀರಾ? ಹಾಗಿದ್ದರೆ ನೀವು ಇತಿಹಾಸವನ್ನು ಮರೆತಿದ್ದೀರಿ ಅಂದರ್ಥ. ಈ ಭೂಮಿ ಕಳೆದ 450 ಕೋಟಿ ವರ್ಷಗಳಲ್ಲಿ ಬರೋಬ್ಬರಿ 5 ಬಾರಿ ಸ್ಮಶಾನವಾಗಿದೆ. ಕೋಟಿ ಜೀವಿಗಳು ಒಂದೇ ಸಮನೆ ನಾಶವಾಗಿವೆ. ಪ್ರಕೃತಿ ಯಾವಾಗಲೂ ರಿಸೆಟ್ ಬಟನ್ ಒತ್ತುತ್ತಲೇ ಇರುತ್ತದೆ. ಅತಿಯಾದದ್ದು ಯಾವುದೂ ಭೂಮಿಯ ಮೇಲೆ ಉಳಿಯಲ್ಲ. ವಿಜ್ಞಾನಿಗಳು ಈಗ ಒಂದು ಭಯಾನಕ ಎಚ್ಚರಿಕೆ ನೀಡುತ್ತಿದ್ದಾರೆ. ಅದೇ ದಿ 6th ಮಾಸ್ ಎಕ್ಸ್ಟಿಂಕ್ಷನ್ ಅಥವಾ 6ನೇ ಮಹಾವಿನಾಶ ಈಗಾಗಲೇ ಶುರುವಾಗಿದೆ. ಈ ಬಾರಿ ಯಾವುದೇ ಉಲ್ಕೆ ಬರುತ್ತಿಲ್ಲ, ಯಾವುದೇ ಜ್ವಾಲಾಮುಖಿ ಸಿಡಿಯುತ್ತಿಲ್ಲ. ಈ ಬಾರಿಯ ವಿನಾಶಕ್ಕೆ ಕಾರಣ ಮನುಷ್ಯ. ನಾವು ನಮ್ಮದೇ ಗೋರಿಯನ್ನು ನಾವೇ ತೋಡುತ್ತಿದ್ದೀವ. ನಾವು ಜಗತ್ತಿನ ಕೊನೆಯ ತಲೆಮಾರಿನ ಮನುಷ್ಯರ. ಈ ಶತಮಾನ ಮುಗಿಯುವಷ್ಟರಲ್ಲಿ ನಮ್ಮ ಭೂಮಿ ಸ್ಮಶಾನವಾಗುತ್ತಾ. ಇವತ್ತಿನ ವಿಡಿಯೋದಲ್ಲಿ ಭೂಮಿಯ ಆ 5 ಕರಾಳ ಇತಿಹಾಸ ಮತ್ತು ನಾವು ಎದುರಿಸುತ್ತಿರುವ 6ನೇ ವಿನಾಶದ ಬಗ್ಗೆ ಸಂಪೂರ್ಣವಾಗಿ ವಿಜ್ಞಾನದ ಮೂಲಕ ತಿಳಿಯೋಣ. ಸ್ನೇಹಿತರೆ, ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಾವು 6ನೇ ವಿನಾಶದ ಬಗ್ಗೆ ತಿಳಿಯುವ ಮೊದಲು ಹಿಂದೆ ನಡೆದ ಆ 5 ಘೋರ ಘಟನೆಗಳನ್ನು ನೋಡಲೇಬೇಕು. ಮೊದಲನೆಯದಾಗಿ ಆರ್ಡೋವಿಷಿಯನ್ ವಿನಾಶ. 44 ಕೋಟಿ ವರ್ಷಗಳ ಹಿಂದೆ ಭೂಮಿಯ ತಾಪಮಾನ ಇದ್ದಕ್ಕಿದ್ದಂತೆ ಕುಸಿದು ಇಡೀ ಜಗತ್ತು ಮಂಜುಗಡ್ಡೆಯಾಗಿತ್ತು. ಸಮುದ್ರದ 85% ಜೀವಿಗಳು ಅಳಿದು ಹೋದವು. 37 ಕೋಟಿ ವರ್ಷಗಳ ಹಿಂದೆ ಡೆವೋನಿಯನ್ ವಿನಾಶ. ಸಮುದ್ರದಲ್ಲಿ ಆಮ್ಲಜನಕದ ಕೊರತೆಯಿಂದಾಗಿ ನೀರೊಳಗಿನ ಸುಂದರ ಜಗತ್ತು ಉಸಿರುಗಟ್ಟಿ ಸತ್ತಿತ್ತು. ನಂತರ 25 ಕೋಟಿ ವರ್ಷಗಳ ಹಿಂದೆ ಪರ್ಮಿಯನ್ ವಿನಾಶ. ಇದನ್ನು ದಿ ಗ್ರೇಟ್ ಡೈಯಿಂಗ್ ಅಂತಾರೆ. ಸೈಬೀರಿಯಾದಲ್ಲಿ ಬೃಹತ್ ಜ್ವಾಲಾಮುಖಿಗಳು ಸ್ಫೋಟಗೊಂಡು 96% ಜೀವಿಗಳು ನಾಶವಾದವು. ಭೂಮಿ ಆಲ್ಮೋಸ್ಟ್ ಜೀವಹೀನವಾಗಿತ್ತು. 20 ಕೋಟಿ ವರ್ಷಗಳ ಹಿಂದೆ ಟ್ರಯಾಸಿಕ್ ವಿನಾಶ. ಹವಾಮಾನ ಬದಲಾವಣೆಯಿಂದಾಗಿ ಡೈನೋಸಾರ್ಸ್ಗಳ ಯುಗಕ್ಕೆ ದಾರಿ ಮಾಡಿಕೊಡಲು ಉಳಿದ ಜೀವಿಗಳು ಬಲಿಯಾದವು. ಸುಮಾರು 6.6 ಕೋಟಿ ವರ್ಷಗಳ ಹಿಂದೆ ಕ್ರಿಟೇಷಿಯಸ್ ವಿನಾಶ. ಇದು ನಮಗೆಲ್ಲ ಗೊತ್ತು. ಒಂದು ಬೃಹತ್ ಉಲ್ಕೆ ಮೆಕ್ಸಿಕೋಗೆ ಬಡಿದು ಭೂಮಿಯ ಅಧಿಪತಿಗಳಾಗಿದ್ದ ಡೈನೋಸಾರಸ್ಗಳನ್ನೇ ನಾಮಾವಶೇಷ ಮಾಡಿತು. ಸ್ನೇಹಿತರೆ, ಇಂದಿನ 5 ವಿನಾಶಗಳಿಗೆ ನೈಸರ್ಗಿಕ ವಿಕೋಪಗಳು ಕಾರಣವಾಗಿದ್ದವು. ಆದರೆ 6ನೇ ವಿನಾಶದ ಹಂತವನ್ನು ವಿಜ್ಞಾನಿಗಳು ಆಂಥ್ರೋಪೊಸಿನ್ ಎಕ್ಸ್ಟಿಂಕ್ಷನ್ ಅಂತ ಕರೆಯುತ್ತಿದ್ದಾರೆ. ಅಂದರೆ ಮನುಷ್ಯ ನಿರ್ಮಿತ ವಿನಾಶ. ಯಾಕೆ ಗೊತ್ತಾ? ಪ್ರಕೃತಿಯಲ್ಲಿ ಜೀವಿಗಳು ಅಳೆಯುವುದು ಸಹಜ ಕ್ರಿಯೆ. ಆದರೆ ಇಂದು ಜೀವಿಗಳು ಅಳೆಯುತ್ತಿರುವ ವೇಗ ಸಹಜ ವೇಗಕ್ಕಿಂತ 1000 ಪಟ್ಟು ಹೆಚ್ಚಾಗಿದೆ. ನಾವು ನಗರಗಳನ್ನು ಕಟ್ಟಲು ಕಾಡುಗಳನ್ನು ನಾಶ ಮಾಡುತ್ತಿದ್ದೀವಿ. ಕೇವಲ 150 ವರ್ಷಗಳಲ್ಲಿ ನಮ್ಮ ಭೂಮಿಯ ತಾಪಮಾನವನ್ನು 1.1 ಡಿಗ್ರಿಗೆ ಹೆಚ್ಚಿಸಿದ್ದೀವಿ. ಇದು ಕೇಳಲು ಒಂದು ಸಣ್ಣ ಸಂಖ್ಯೆ ಅನಿಸಬಹುದು, ಆದರೆ ಆರ್ಕ್ಟಿಕ್ನ ಮಂಜುಗಡ್ಡೆ ಕರಗಲು ಇದು ಸಾಕು. ಸಮುದ್ರದ ಮೀನುಗಳಿಂದ ಹಿಡಿದು ನೆಲದ ಮೇಲಿನ ಸಂಪನ್ಮೂಲಗಳವರೆಗೆ ನಾವು ಭೂಮಿ ಕೊಡಬಲ್ಲ ಶಕ್ತಿಗಿಂತ ಹೆಚ್ಚು ಕಿತ್ತುಕೊಳ್ಳುತ್ತಿದ್ದೀವಿ. ನಾವು ಭೂಮಿಯ ಮೇಲೆ ವಾಸಿಸುತ್ತಿಲ್ಲ, ಭೂಮಿಯನ್ನೇ ತಿನ್ನುತ್ತಿದ್ದೇವೆ. ಪರಿಸರ ಅನ್ನೋದು ಒಂದು ಸರಪಳಿ, ಚೈನ್ ಇದ್ದಂತೆ. ಒಂದು ಕೊಂಡಿ ಕಳಿಸಿದರೂ ಇಡೀ ವ್ಯವಸ್ಥೆ ಕುಸಿಯುತ್ತೆ. ಜೇನುನೊಣಗಳು ಅಳಿದರೆ ಪರಾಗಸ್ಪರ್ಶ ನಿಂತು ಹೋಗುತ್ತೆ, ನಮಗೆ ಆಹಾರ ಸಿಗಲ್ಲ. ಸಮುದ್ರದ ಹವಳದ ದಿಣ್ಣೆಗಳು ಅಂದರೆ ಕೋರಲ್ ರೀಫ್ಸ್ ನಾಶವಾದರೆ ಸಮುದ್ರದ ಆಹಾರ ಚಕ್ರವೇ ನಿಂತು ಹೋಗುತ್ತೆ. ಸ್ನೇಹಿತರೆ, ಈ 6ನೇ ಮಹಾವಿನಾಶ ಎಲ್ಲೋ ಆಫ್ರಿಕಾ ಅಥವಾ ಅಮೇರಿಕಾದಲ್ಲಿ ಮಾತ್ರ ಆಗ್ತಿಲ್ಲ. ನಮ್ಮದೇ ಹೆಮ್ಮೆಯ ಕರ್ನಾಟಕದಲ್ಲಿ, ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಪ್ರತಿದಿನ ಒಂದೊಂದು ಜೀವ ಸಂಕುಲ ಉಸಿರು ಚೆಲ್ಲುತ್ತಿದೆ. ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಭಾರತದ ಕಾಡುಗಳಲ್ಲಿ ರಾಜಗಾಂಭೀರ್ಯದಿಂದ ತಿರುಗಾಡುತ್ತಿದ್ದ ಏಷ್ಯಾಟಿಕ್ ಚೀತಾ
70 ವರ್ಷಗಳ ಹಿಂದೆಯೇ ಸಂಪೂರ್ಣವಾಗಿ ಅಳಿದು ಹೋಯಿತು. ನಮ್ಮ ಮನೆಯಂಗಳದಲ್ಲಿ ಚಿಲಿಪಿಲಿಗುಟ್ಟುತ್ತಿದ್ದ ಗುಬ್ಬಚ್ಚಿಗಳು ಇವತ್ತು ಸಿಟಿಯಲ್ಲಿ ಕಣ್ಣಿಗೆ ಕಾಣಿಸುತ್ತಿಲ್ಲ. ಇದೆಲ್ಲ ಕೇವಲ ಟ್ರೈಲರ್ ಅಷ್ಟೇ. ಈಗ ಡೇಂಜರ್ ಝೋನ್ನಲ್ಲಿರುವ ನಮ್ಮದೇ ಪ್ರಾಣಿಗಳು ಯಾವುವು ಗೊತ್ತಾ? ಸಿಂಗಲೀಕ. ಜಗತ್ತಿನಲ್ಲೇ ಕೇವಲ ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಾಣಸಿಗುವ ಈ ಅಪರೂಪದ ಮಂಗಗಳ ಸಂಖ್ಯೆ ಈಗ ಕೇವಲ 3 ರಿಂದ 4 ಸಾವಿರ ಮಾತ್ರ. ಕಾಡು ಪಾಪ. ರಾತ್ರಿ ವೇಳೆ ಮಾತ್ರ ಕಾಣಸಿಗುವ ಈ ಮುಗ್ಧ ಪ್ರಾಣಿ ಮೂಢನಂಬಿಕೆ ಮತ್ತು ಅರಣ್ಯ ನಾಶದಿಂದ ಇಂದು ಅಳಿವಿನ ಅಂಚಿನಲ್ಲಿದೆ. ಮತ್ತು ದಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಕರ್ನಾಟಕದ ಬಳ್ಳಾರಿ, ಕೊಪ್ಪಳ ಭಾಗದಲ್ಲಿ ಹಾರಾಡುತ್ತಿದ್ದ ಈ ಬೃಹತ್ ಹಕ್ಕಿಗಳು ಇಡೀ ದೇಶದಲ್ಲಿ ಈಗ ಕೇವಲ 150 ಮಾತ್ರ ಉಳಿದಿವೆ. ಪಶ್ಚಿಮ ಘಟ್ಟದ ಕಪ್ಪೆಗಳು. ಡೈನೋಸಾರ್ಗಳನ್ನು ಕೊಂದ ಆ ಉಲ್ಕಾಪಾತವನ್ನು ಎದುರಿಸಿ ಬದುಕುಳಿದಿದ್ದ ಈ ದಿಟ್ಟ ಕಪ್ಪೆಗಳು ಇವತ್ತು ನಾವು ಹೊಡೆಯುತ್ತಿರುವ ರಾಸಾಯನಿಕ ಔಷಧಿಗಳಿಗೆ ಸಾಯುತ್ತಿವೆ. ಯೋಚನೆ ಮಾಡಿ, ಒಮ್ಮೆ ಪಶ್ಚಿಮ ಘಟ್ಟಗಳು ಮೂಕವಾದರೆ ಆ ಸೈಲೆನ್ಸ್ ನಮ್ಮ ವಿನಾಶದ ಕೌಂಟ್ ಡೌನ್. ಒಂದು ಕೊಂಡಿ ಕಳಚಿದರೂ ಇಡೀ ವ್ಯವಸ್ಥೆ ಕುಸಿಯುತ್ತೆ. ನಾವು ಇದೇ ವೇಗದಲ್ಲಿ ಮುಂದುವರೆದರೆ 2100ರಷ್ಟರಲ್ಲಿ ಭೂಮಿಯ ಅರ್ಧದಷ್ಟು ಜೀವಿಗಳು ಇರುವುದಿಲ್ಲ. ಅಂತಿಮವಾಗಿ ಈ ಸರಪಳಿಯ ಕೊನೆಯ ಕೊಂಡಿಯಾದ ಮನುಷ್ಯ ಕೂಡ ಉಸಿರುಗಟ್ಟಿ ಸಾಯಬೇಕಾಗುತ್ತೆ. ನಾವು ತಿಳಿಯದೆಯೇ ಭೂಮಿಯನ್ನು ಕೊಲ್ಲುತ್ತಿದ್ದೇವೆ. ನಾವು ಕೇವಲ ಪ್ರಾಣಿಗಳನ್ನು ಕಳ್ಕೊಳ್ತಿಲ್ಲ, ನಮ್ಮ ಸಾವಿನ ಹಾದಿಯನ್ನು ನಾವೇ ತೋಡ್ತಿದ್ದೀವಿ. ನಮ್ಮ ತಂತ್ರಜ್ಞಾನ, ನಮ್ಮ ಹಣ, ನಮ್ಮ ಅಹಂಕಾರ ಯಾವುದೂ ನಿಸರ್ಗದ ಮುಂದೆ ನಡೆಯುವುದಿಲ್ಲ. ಇತ್ತೀಚಿನ ಸಂಶೋಧನೆಯ ಪ್ರಕಾರ ನಾವು ಈಗ ಪಾಯಿಂಟ್ ಆಫ್ ನೋ ರಿಟರ್ನ್ಸ್ ಹಂತಕ್ಕೆ ಬಂದಿದ್ದೇವೆ. ಅಂದರೆ ನಾವು ಈಗ ಬದಲಾಗದಿದ್ದರೆ ಮುಂದೆ ಏನೂ ಮಾಡಿದರೂ ಪ್ರಯೋಜನ ಇಲ್ಲ. ಮುಂದಿನ 50 ವರ್ಷಗಳಲ್ಲಿ ಕುಡಿಯಲು ನೀರಿಲ್ಲದೆ, ಬೆಳೆಯಲು ಮಣ್ಣಿಲ್ಲದೆ ಮನುಷ್ಯರು ಒಬ್ಬೊಬ್ಬರನ್ನು ಕೊಲ್ಲುವ ಪರಿಸ್ಥಿತಿ ಬರಬಹುದು. ದೊಡ್ಡ ದೊಡ್ಡ ನಗರಗಳು ಸಮುದ್ರದ ಪಾಲಾಗಬಹುದು. ನಾವು ಡೈನೋಸಾರ್ಗಳಿಗಿಂತ ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದೀವಿ. ಆದರೆ ನಮ್ಮ ಬುದ್ಧಿವಂತಿಕೆಯೇ ನಮ್ಮ ವಿನಾಶಕ್ಕೆ ದಾರಿಯಾಗ್ತಿದೆ. ಸ್ನೇಹಿತರೆ, ವಿಶ್ವಸಂಸ್ಥೆಯ ವಿಜ್ಞಾನಿಗಳು ಹೇಳುವ ಒಂದು ಮಾತು ಯಾವಾಗಲೂ ನೆನಪಿರಲಿ. ನಾವು ಕ್ಲೈಮೇಟ್ ಚೇಂಜ್ನ ಬಿಸಿ ಅನುಭವಿಸುತ್ತಿರುವ ಮೊದಲ ತಲೆಮಾರು ಮತ್ತು ಅದನ್ನು ತಡೆಯಬಲ್ಲ ಕೊನೆಯ ತಲೆಮಾರು ಕೂಡ. ನಮಗಿಂತ ಮೊದಲು ನಾಶವಾದ ಡೈನೋಸಾರ್ಸ್ಗಳಿಗೆ ತಾವು ಸಾಯುತ್ತಿದ್ದೇವೆ ಎಂದು ಗೊತ್ತಿರಲಿಲ್ಲ. ಆದರೆ ನಮಗೆ ಗೊತ್ತಿದೆ, ನಮಗೆ ವಿಜ್ಞಾನದ ಕಣ್ಣಿದೆ. ನಾನೊಬ್ಬನೇ ಏನು ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡಬೇಡಿ. ಸಾಗರ ಸೃಷ್ಟಿಯಾಗುವುದೇ ಒಂದೊಂದು ಹನಿಯಿಂದ. ಇದು ನಮ್ಮ ಭೂಮಿ, ನಮ್ಮ ಏಕೈಕ ಮನೆ. ನಮಗೆ ಹೋಗಲು ಬೇರೆ ಗ್ರಹವಿಲ್ಲ. ಇದನ್ನು ಉಳಿಸಿಕೊಳ್ಳುವುದು ನಿಮ್ಮೆಲ್ಲರ ಜವಾಬ್ದಾರಿ. ನಿಮಗೆ ಈ ವಿಷಯದ ಬಗ್ಗೆ ಏನೆನಿಸುತ್ತೆ? ನಾವು ಈ 6ನೇ ಮಹಾವಿನಾಶವನ್ನು ಗೆಲ್ಲುತ್ತೇವಾ ಅಥವಾ ಸೋಲುತ್ತೇವಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಲಿ. ದಯವಿಟ್ಟು ಶೇರ್ ಮಾಡಿ. ಇಂತಹ ಅದ್ಭುತ ವಿಜ್ಞಾನದ ಸತ್ಯಗಳಿಗಾಗಿ ವಿಜ್ಞಾನ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.